ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಇವಾಗ ಒಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಇದರಲ್ಲಿ ನಾವು ದೇವರ ಹೆಸರಲ್ಲಿ, ದೈವ ಭೂತಗಳ ಹೆಸರಲ್ಲಿ ಎಷ್ಟೋ ಜನ ಅನ್ಯಾಯಕ್ಕೆ ಬಲಿ ಆಗ್ತಾ ಇದ್ದಾರೆ, ಎಷ್ಟೋ ಜನ ಮೋಸಕ್ಕೆ ಬಲಿ ಆಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಅವ್ರು ಮಾಡಿರೋ ಸ್ವಯಂಕೃತ ಅಪರಾಧಕ್ಕೂ ದೇವರನ್ನ ದೂರುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಅದ್ರ ಜೊತೆಗೆ ಅವರನ್ನ ದಾರಿ ತಪ್ಪಿಸೋಕೆ ಈ ದೇವರನ್ನ ಬ್ರಾಹ್ಮಣರಿಗೆ ಯಾರು ಕನೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ, ನಮ್ಗದು ಇತಿಹಾಸ ಗೊತ್ತಿಲ್ಲ, ಅದ್ರ ಬಗ್ಗೆ ಅವರೇ ಅದನ್ನ ಕನೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಯಾಕಂದ್ರೆ ಅವರ ದೇವರನ್ನ ಹುಡುಕಿ ಕೊಡುವಂತ ಪರಿಸ್ಥಿತಿ ಬಂದು ಅವರು ದೇವರನ್ನ ಹುಡ್ಕೋಕ್ ಹೋಗಿ ಇವತ್ತು ಎಷ್ಟೋ ಕುಟುಂಬಗಳನ್ನ, ಸಂಸಾರಗಳನ್ನೇ ನಾಶ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ಹೇಳೋಕ್ಕಾಗ್ತಾ ಇಲ್ಲ, ಈ ಮೀಡಿಯಾಕ್ಕೆ ಅಥವಾ ಇದಕ್ಕೆ ಬರೋಕ್ ಹೋಗ್ತಾರೆ. ನಾನು ಫೀಲ್ಡ್ ಅಲ್ಲಿ ಎಷ್ಟೋ ಕಡೆ ಕೆಲಸ ಮಾಡಿದಾಗ ಈ ರೀತಿ ವಿಷಯಗಳು ನನಗೆ ತುಂಬಾನೇ ಗೊತ್ತಾಯ್ತು. ಎಷ್ಟೋ ಕಡೆ ಇರುವಂತ ಮೂಲ ನಾಗಬಳಗಳನ್ನು ನಾಶ ಆಗಿ ಅಲ್ಲಿ ಕಾಂಕ್ರೀಟ್ ಕರಣ ನಾಗದಾನ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ನನ್ನ ವಿರೋಧ ಇದೆ. ಅದ್ರ ಜೊತೆಗೆ ದೈವಭೂತದ ಹೆಸರಲ್ಲಿ ಬ್ರಾಹ್ಮಣರು, ಜ್ಯೋತಿಷಿಗಳು, ಕೆಲವರು, ಎಲ್ಲ ಬ್ರಾಹ್ಮಣರು ಅಲ್ಲ, ಎಲ್ಲ ಜ್ಯೋತಿಷಿಗಳಲ್ಲ, ಕೆಲವರು ಈ ಎಡಬಿಡಂಗಿ ಜ್ಯೋತಿಷಿಗಳಿರ್ತಾರೆ, ಅರ್ಧಂಬರ್ಧ ಕಲ್ತಿರ್ತಾರೆ. ಅಂತ ಜ್ಯೋತಿಷಿಗಳು ಅವರು ಅವರನ್ನು ದಾರಿ ತಪ್ಪಿಸ್ತಾರೆ. ಜ್ಯೋತಿಷ್ಯ ಅನ್ನೋದು ಒಬ್ಬರಿಗೆ ಮಾರ್ಗದರ್ಶನ ಕೊಡುತ್ತಿರುವಂತ ಒಂದು ವಿದ್ಯೆ. ಆದ್ರೆ ಆ ವಿದ್ಯೆನ ಇವರು ದುರುಪಯೋಗಕ್ಕೆ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಈ ಸಮಾಜನ ಹಾಗೂ ಬಡ ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದು ಅಮಾಯಕ ಪರಿಸ್ಥಿತಿ. ಎಷ್ಟೋ ಕುಟುಂಬಗಳು ಇದರಿಂದ ನಾಶ ಆಗಿದ್ದಾವೆ, ಎಷ್ಟೋ ಕುಟುಂಬ ಸಾಲದಲ್ಲಿ ಸಿಕ್ಕಾಯ್ಕೊಂಡಿದ್ದಾವೆ. ಅಂತ ಒಂದು ಕಥೆ ನಾನು ನಿಮ್ಗೆ ಇವತ್ತು ಹೇಳಿಕೊಟ್ಟಿದ್ದೀನಿ. ಈ ತರ ನಿಮ್ಮನ್ನು ಯಾರೇ ದಾರಿ ತಪ್ಪಿಸೋದು, ದಯವಿಟ್ಟು ದಾರಿ ತಪ್ಪಬಾರ್ದು ಅನ್ನೋ ಉದ್ದೇಶದಿಂದ ಈ ಸ್ಟೋರಿ ಮಾಡ್ತಾ ಇದ್ದೇನೆ. ಯಾರು ಏನು ಅವ್ರ ಹೆಸರು, ಯಾವ ಊರು, ಅದನ್ನು ನಾನು ನಿಮ್ಗೆ ಹೇಳೋದಿಲ್ಲ. ಇದು ಕುಂದಾಪುರದ ಹತ್ರ ಒಂದು ಹಳ್ಳಿ ಅಂತ ಅಷ್ಟೇ ನಿಮ್ಗೆ ಗೊತ್ತಿರಲಿ. ಅದು ಯಾವುದು ಅನ್ನೋದು ನಿಮ್ಗೆ ಹೇಳುವ, ಯಾಕಂದ್ರೆ ಅವರು ಮಾನ ಮರ್ಯಾದೆಗೆ ಸ್ವಲ್ಪ ಹೆಸರು, ಪ್ರತಿಷ್ಠಿತ ಕುಟುಂಬದಿಂದ ಬಂದಂತವ್ರು. ಒಂದು ಟೈಮಲ್ಲಿ ಬೆಂಗಳೂರಲ್ಲಿ ಸ್ವಂತ ಹೋಟ್ಲ್ ಇತ್ತು ಅವರಿಗೆ. ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಸ್ವಂತ ಹೋಟ್ಲ್ ಮಾಡಿ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಸೆಟ್ಲ್ ಆಗಿದ್ರು. ಅಲ್ಲೇ ಚೆನ್ನಾಗಿ ಹೋಟ್ಲ್ ನಡೀತಾ ಇತ್ತು. ಸ್ವಲ್ಪ ಸ್ವಂತ ಹೋಟ್ಲ್, ಫಸ್ಟ್ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಆಮೇಲೆ ಸ್ವಂತ ಹೋಟ್ಲ್ ಮಾಡಿದ್ರು. ಅಲ್ಲೇ ಮಕ್ಕಳು ಹುಟ್ಟರು ಅವರಿಗೆ 2-3 ಜನ. ಇಬ್ಬರು ಹೆಣ್ಣು, ಒಂದು ಗಂಡು ಮಗು ಹುಟ್ಟಿದ ತಕ್ಷಣ ಅವರು ಹೋಟ್ಲಲ್ಲಿ ಹೋಟ್ಲ್ ಸ್ವಂತ ಹೋಟ್ಲ್ ಮಾಡಿದ್ರು. ಸ್ವಂತ ಹೋಟ್ಲಲ್ಲಿ ಒಳ್ಳೆ ವ್ಯಾಪಾರ ಒಂದು ವರ್ಷದಲ್ಲಿ ನಡೀತಾ ಇತ್ತು. ಒಂದು ವರ್ಷದಲ್ಲಿ ಸ್ವಂತ ವ್ಯಾಪಾರ ನಡೆದ ನಂತರ ಅವ್ರಿಗೆ ಹಣ ಆದ ತಕ್ಷಣ ಮನುಷ್ಯನಿಗೆ ತಾನು ಬಂದ ದಾರಿ ಮರ್ತರೆ ಏನಾಗ್ತಾನೆ ಅನ್ನೋದಕ್ಕೆ ಇದು ಕಾರಣ. ದೇವರೆಲ್ಲ ಕಾರಣ ಅಲ್ಲ. ಇಲ್ಲಿ ಆ ವ್ಯಕ್ತಿ ಮಾಡಿರೋ ಆ ವ್ಯಕ್ತಿಗೆ ಹಣ ಜಾಸ್ತಿ ಆದ ತಕ್ಷಣ ಇಸ್ಪೀಟ್ ಆಡೋತಿರ್ದು. ಮೊದಲು ಆ ವ್ಯಕ್ತಿ ಡ್ರಿಂಕ್ಸ್ ಮಾಡ್ತಾ ಇಲ್ಲ ಇತ್ತು, ಡ್ರಿಂಕ್ಸ್ ಕುಡಿತ ಚಟಕ್ಕೆ ಬಿದ್ರು. ಅದ್ರ ಜೊತೆಗೆ ಜೂಜು ಅದು ಇದು ಅಂತ ಇದು ಮಾಡಿದ್ರು. ಬೇರೆ ಎಲ್ಲದಕ್ಕೂ ಕೆಟ್ಟ ಕೆಲಸಗಳಿಗೆ ಹಣನ ಖರ್ಚು ಮಾಡೋಕಿದ್ರು. ಅದು ಆಗಿ 2 ವರ್ಷದಲ್ಲಿ ಅವ್ರು ಹೋಟ್ಲು ಫುಲ್ ಲಾಸ್ಟ್ ಆಗಿ ಆನಂತರ ಊರಿಗೆ ಬಂದ್ರು. ಊರಲ್ಲಿ ಕೃಷಿ ಜಮೀನು ಇತ್ತು, ಸ್ವಲ್ಪ ಗೆದ್ದೆಲ್ಲ ಇತ್ತು ಅಂತ ಬಂದ್ರು ಊರಿಗೆ. ಆ ಊರಲ್ಲಿ ಬಂದು ಏನ್ ಮಾಡಿದ್ರು, ಏನು ಮಾಡ್ಲಿಕ್ಕಾಗಿಲ್ಲ. ಅದು ಸೇಮ್ ಇದೇ ತರ ಹೋಟ್ಲ್ ಕೆಲ್ಸಕ್ಕೆ ಹೋಗ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ರು. ಆ ಟೈಮಲ್ಲಿ ಯಾರೋ ಮಾವನುಭಾವ ಹೀಗೆ ತಲೆ ಕೆಟ್ಟದಂತ ಒಬ್ಬ ಯಾವನು ತಲೆ ಕೆಟ್ಟವರು ಇರ್ತಾರೆ, ನಮ್ಮ ಸಮಾಜದಲ್ಲಿ ಇರ್ತಾರೆ, ಕೆಲವು ಈ ಎಡಬಿಡಂಗಿಯವರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಜನರನ್ನ ದಾರಿ ತಪ್ಪಿಸ್ತಾರೆ. ಈ ಜ್ಯೋತಿಷ್ಯ ಹಾಗೂ ದೈವದ ಹೆಸರಲ್ಲಿ ನಿಮ್ಗೆ ಈ ತರ ಆಗಿರೋದು ಯಾವುದೋ ದೈವ ಶಾಪ ಇರಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರು. ಅವ್ರ ಕುಟುಂಬದಲ್ಲಿ ಯಾರೋ ಒಂದು ಕುಟುಂಬ ನಶಿಸಿ ಹೋಗಿದ್ದ ಕುಟುಂಬ, ಅವ್ರು ಏನು ಅನ್ಯಾಯ ಮಾಡಿ ನಶಿಸಿ, ಅಲ್ಲಿ ಯಾವುದೋ ದೇವರಿದೆ, ಹಾಗೆ ಹೀಗೆ, ಅದರಿಂದ ನಿಮ್ ಸಮಸ್ಯೆ ಆಗ್ತಾ ಇರೋದು. ದೈವಭೂತಗಳು ಯಾರು ಸೃಷ್ಟಿ ಮಾಡಿದ್ದಲ್ಲ, ಯಾರ ಅಪ್ಪನ ಮನೆ ಆಸ್ತಿನೂ ದೈವಭೂತ ಅಲ್ಲ. ದೈವಭೂತ ಅನ್ನೋದು ಪ್ರಕೃತಿಯಿಂದ ಬಂದಿರುವಂಥದ್ದು. ನಮ್ಮ ಪೂರ್ವಜರು ನಮ್ಗೇನು ಸಾಧನೆ ಮಾಡಿದ್ರು, ಅವ್ರನ್ನ ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಆರಾಧನೆ ಮಾಡ್ಬೇಕು, ಮನೆ ಹತ್ರನೇ ಆರಾಧನೆ ಮಾಡ್ಬೇಕು ಅನ್ನೋದಿಲ್ಲ. ಕೆಲವರು ಮನೆ ಹತ್ರ ಆರಾಧನೆ ಮಾಡ್ಕೊಂತಾರೆ, ಅದು ಅವರ ಇದು ಕೆಲವೊಂದು ಗುರುತಿನ ಮನೆಗಳು, ಕೆಲವೊಂದು ಕುಟುಂಬದ ಮುಖ್ಯ ಮನೆಯಲ್ಲಿ ಆರಾಧನೆ ಮಾಡೋದು, ಅದೆಲ್ಲ ಓಕೆ. ಆದ್ರೆ ಈ ಕುಟುಂಬದಲ್ಲಿ ಯಾರ ಮನೆಯಲ್ಲೂ ಆರಾಧನೆ ಮಾಡ್ತಾ ಇಲ್ಲ. ಆದ್ರೆ ಇವ್ರ ತಲೆಗೆ ಯಾರೋ ಹುಳ ಬಿಟ್ಟು ಈ ವ್ಯಕ್ತಿಗೆ ಸ್ವಲ್ಪ ದೇವರು ಈ ಜ್ಯೋತಿಷ್ಯದ ಬಗ್ಗೆ ಎಲ್ಲ ಇತ್ತು. ಇದನ್ನ ಯಾರೋ ಮಧ್ಯವರ್ತಿಯೋ ಯಾರೋ ಇವರನ್ನ ತಲೆ ತೆಗೆದು ಕೆಲ್ಸಕ್ಕೆ ಹೋಗುವಾಗ ಈ ವ್ಯಕ್ತಿ ಶುರು ಮಾಡಿದ್ರು. ಆ ನಂತರ ಜ್ಯೋತಿಷಿಗಳ ಅಲ್ದಾಡೋ ಹೇಳಿದ್ರು. ಅಲ್ಲಿ ಬಂದಾಗ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಒಳ್ಳೆ ಜ್ಯೋತಿಷಿಗಳು ಅಲ್ಲಿ ಯಾವ ಸಮಸ್ಯೆಗಳನ್ನು ನೋಡೋಕೆ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಈ ಎಡಬಿಡಂಗಿ ಕೆಲವೊಂದು ಜ್ಯೋತಿಷಿಗಳನ್ನು ಹೇಳಿದ್ರು, ಆ ಸಮಸ್ಯೆಗಳನ್ನು ಪರಿಹಾರ ಹುಡ್ಕೋಕ್ ಶುರು ಮಾಡಿದ್ರು. ಆವಾಗ ಅವ್ರ ಮನೆಯಲ್ಲಿ ಇಲ್ದ ಬಂದ ದೇವರುಗಳನ್ನೆಲ್ಲ ಹುಡುಕಿ ಅವರು ಅಲ್ಲಿದೆ ದೇವರು, ಆ ಕಾಡಲ್ಲಿದೆ, ಈ ಇದರಲ್ಲಿದೆ, ಅಲ್ಲಿ ಮೂಲ ಯಾರ್ದೋ ನಿಮ್ಮ ಅಜ್ಜಿ ಮನೆಯಲ್ಲಿದೆ, ಹೀಗೆ ಅಂತ ಹೇಳಿ ಅವರ ಮನೆ ಸುತ್ತ, ಅವ್ರ ಮನೆಯ ಜಾಗದಲ್ಲಿ ಎಷ್ಟು ದೇವರುಗಳಿದೆ, ಒಂದು 7-8 ದೇವರುಗಳು, ದೇವಸ್ಥಾನ ಹಾಗೂ ಗ್ರಾಮ ದೇವರಲ್ಲಿ ಇರುವಂತ ದೈವಗಳನ್ನೆಲ್ಲ ಇವ್ರ ಮನೆಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡ್ರು. ಆ ಮನೆಯಲ್ಲಿ ಪ್ರತಿಷ್ಠೆ ಮಾಡುವ ಅದಕ್ಕೆ ಖರ್ಚು ಎಷ್ಟು ಮಾಡಿದ್ರು ಅಂದ್ರೆ, ಆವಾಗಿನ ಕಾಲದಲ್ಲಿ 8-10 ವರ್ಷದ ಹಿಂದೆ ಅದಕ್ಕೆ 2.5 ಲಕ್ಷ ಖರ್ಚು ಮಾಡಿದ್ರು. 2.5-3 ಲಕ್ಷ ಅದು ಅವ್ರ ಹತ್ರ ದುಡ್ಡಿಲ್ಲ. ಸಾಲ ಮಾಡಿ ಕಟ್ಟು, ಅದು ಬಡ್ಡಿ ಕಟ್ಟಿ ಅದು 7 ಲಕ್ಷಕ್ಕೆ 4 ಲಕ್ಷ ಕಟ್ಟರು. ಆನಂತರ
ಮಗನ ಮೈ ಮೇಲೆ ದೇವ್ರು ಬರುತ್ತಂತ ಯಾರೋ ಹೇಳಿದ್ರು, ಮಗನ ವಿಚಿತ್ರವಾಗಿ ಮಾನಸಿಕವಾಗಿ ವಿಚಿತ್ರ ಆಡೋಕ್ಕಿಂತ ಅವನ ದೈವ ಬರುತ್ತಂತ ಅವನು ಅಲ್ಲಿ ಇದ್ದಿದ್ದೆಲ್ಲ ದೈವಗಳನ್ನೆಲ್ಲ ಹೇಳ್ದ. ಯಾಕಂದ್ರೆ ಭಟ್ಟ ಹೇಳಿದ್ದನ್ನೆಲ್ಲ ಕೇಳಿದ್ದಾನಲ್ಲ, ಅದು ನನ್ನ ಮೈ ಮೇಲೆ ಬರುತ್ತೆ ಅನ್ನೋ ತರ ಇವನು ಇದ್ ಮಾಡ್ದ. ಆನಂತರ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಅವನ ಮೈ ಮೇಲೆ ದೇವ್ರು ಬರೋದು ನಿಂತೋಯ್ತು, ಇವರೆಲ್ಲ ಪ್ರತಿಷ್ಠೆ ಮಾಡಿದ್ರು, ಮುಗಿದೋಯ್ತು. ಅವ್ನು ಪಾತ್ರೆ ಆಗ್ತಾನೆ ಅಥವಾ ಇದಾಗ್ತಾನೆ ಅಂತೇಳಿ ಏನೆಲ್ಲ ಧರ್ಮಸ್ಥಳಕ್ಕೆಲ್ಲ ಕರ್ಕೊಂಡು ಹೋದ್ರು, ಅಲ್ಲೆಲ್ಲ ಹೊಡೆದು ಕಲ್ಸಿದ್ರು. ಇಲ್ಲಿ ಬಂದು ಮತ್ತೆ ಅದೇ ನಾಟಕನ ಶುರು ಮಾಡ್ದ. ಚಿಕ್ಕ ವಯಸ್ಸು, ಆ ಮಾನಸಿಕ ಆಕರ್ಷಣೆಗೆ ಒಳಗಾಗಿದ್ದು ಅವನು, ಅಷ್ಟೇ ಬಿಟ್ರೆ ಅವನು ಯಾವ ದೇವರು ಬರ್ತಿಲ್ಲ. ಆ ಇದು ಬಂದಾಗ ಯಾರೋ ಭಟ್ಟ ಹೇಳಿದ್ದು ಯಾರೋ ಹೇಳಿದ್ದು ಅನ್ನೋ ಕೇಳ್ಕೊಂಡು ಅವನು ಅದನ್ನು ಹೇಳ್ತಿದ್ದ. ಅದನ್ನೇ ಇವರು ಅಯ್ಯೋ ಅವನ ಮೈ ಮೇಲೆ ದೇವರು ಬಂದೇ ಹೇಳಿದ್ದು ಅಂತ ಹೇಳಿ ಅದನ್ನೆಲ್ಲ ಮಾಡಕ್ ಹಿಡಿದ್ರು. ಅದ್ರ ಜೊತೆಗೆ ಯಾರೋ ಜ್ಯೋತಿಷ್ಯಗಳು ಹೇಳಿದ್ದು ಮಾಡಕ್ ಹಿಡಿದ್ರು. ಜ್ಯೋತಿಷ್ಯಗಳು ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಹಾಕಿ ಅಲ್ಲೊಂದು ದೈವ ಇದೆ ಇಲ್ಲೊಂದು ದೈವ ಇದೆ, ಅದರಿಂದನೇ ನಿಮ್ಮ ಕುಟುಂಬಕ್ಕೆ ಇದಾಯ್ತು ಅಂತ ಹೇಳಿದ್ರು. ಆದ್ರೆ ಇದನ್ನೆಲ್ಲ ಪ್ರತಿಷ್ಠೆ ಮಾಡಿದ ನಂತರ ಅವರು ಒಬ್ಬರ ಮಗಳಿಗೆ ಮದುವೆ ಆಗಿತ್ತು. ಅವ್ರ ಕುಟುಂಬ ನಾಯಿಪಾಡಾಗಿ ಹೋಗಿತ್ತು. ಈಗ ಮಾಡಿದ ನಂತರ ಅವ್ರಿಗೆ ಸಿಕ್ಕಿರೋ ಗಂಡ ಇವ್ರ ಅಪ್ಪನಕ್ಕಿಂತ ದೊಡ್ಡ ಕುಡುಕ. ಕೂತ್ಕೊಂಡ್ರ ರೋಡ್ ಮೇಲೆ ಬೀಳುವನು, ಹೆಂಡತಿ ಮಕ್ಕಳನ್ನ ನೋಡ್ಕೊಂತಿಲ್ಲ ಇತ್ತು, ಅವ್ರ ಮಗು ಆಗಿತ್ತು, ಅವರು ಅದನ್ನ ನೋಡ್ಕೊಂಡ್ರು. ಅವನು ಬೀದಿ ಮೇಲೆ ಅಲಿತಾ ಕೂತ್ಕೊಂಡ. ಕೊನೆಗೆ ಅವ್ರ ಮಗಳನ್ನು ಬಿಟ್ಟು ಬೇರೆ ಕಡೆ ಹೋದ, ಅಂದ್ರೆ ಬೇರೆ ಮನೆಯಲ್ಲಿ ಹೋಗಿ ಸೇರ್ಕೊಂಡ. ಮಕ್ಕಳಿಗಾಗ್ಲಿ ಹಾಗೂ ಹೆಂಡತಿಗಾಗಿ ಒಂದೇ ₹1 ಖರ್ಚು ಕೊಡ್ತಿಲ್ಲ. ದೇವ್ರನ್ನ ಪ್ರತಿಷ್ಠೆ ಮಾಡಿದ್ರಲ್ಲ, ಯಾಕೆ ದೇವ್ರ ಅವ್ರ ಕುಟುಂಬನ ಕಾಪಾಡಿಲ್ಲ? ಯಾಕೆ ಕಾಪಾಡಿಲ್ಲ ಅಂದ್ರೆ ದೇವರದಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ, ಇವ್ರದೇ ಮಿಸ್ಟೇಕ್ ಇದೆ. ಯಾಕಂದ್ರೆ ಎಲ್ಲೋ ಪ್ರಕೃತಿಯಲ್ಲಿ ಯಾವುದೋ ಕಾಡಲ್ಲಿ ಎಲ್ಲೋ ಇರುವ ದೇವರುಗಳನ್ನ ತಂದು ಇವರ ಮನೆಯಲ್ಲಿ ಪ್ರತಿಷ್ಠೆ ಮಾಡಿದ್ರು. ದೇವಸ್ಥಾನದಲ್ಲಿ ಇರ್ಬೇಕಿತ್ತು. ಗ್ರಾಮ ದೇವರಲ್ಲಿ ಒಂದ್ಸತಿ ದೈವಜ್ಞೆ ಹೇಳಿತ್ತು, ಅಲ್ಲೆಲ್ಲ ನೀನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತು. ಇವರು ಸಂಕ್ರಾಂತಿ ಪೂಜೆ ಮಾಡ್ಬೇಕು, ಅದು ಇದು ಮಾಡ್ಬೇಕು ಅಂತ ಹೇಳಿ ಅವ್ರ ಮನೆಯವರೇ ಪೂಜೆ ಮಾಡೋಕಿದ್ರು. ಅದಕ್ಕೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡೋದು, ಸಾಲ ಮಾಡ್ಕೊಂಡು. ಇಲ್ಲಿ ತಪ್ಪು ಯಾರದ್ದು? ಜ್ಯೋತಿಷಿ ತಪ್ಪ ಅಂದ್ರೆ ಅವನದು ತಪ್ಪಿದೆ. ಅವನಿಗೆ ಮಾರ್ಗದರ್ಶನ ಕೊಡ್ಬೇಕು, ಈ ತರ ಎಲ್ಲ ಇಲ್ಲ, ನೀವು ಮಾಡೋದು ಬೇಡ. ಇಲ್ಲಿ ಗ್ರಾಮ ದೇವರಲ್ಲಿ ಇದೆ, ಅವರ ಗ್ರಾಮದಲ್ಲಿ 106 ಗಣಗಳಿದ್ದಾವೆ. ಆ ಗಣಗಳನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠೆ ಮಾಡಬಾರ್ದು ಅಂತ ಅವ್ರಿಗೆ ದಾರಿ ತೋರಿಸ್ಬೋದಿತ್ತು. ಆದ್ರೆ ಆ ವ್ಯಕ್ತಿ ಹಾಗೆ ಮಾಡ್ಲಿಲ್ಲ. ಆ ವ್ಯಕ್ತಿಗೆ ಹಣ ಬೇಕಿತ್ತು, ಲಕ್ಷಗಟ್ಟಲೆ. ಅವರೇ ಕಾಂಟ್ರಾಕ್ಟ್ ಇಂದ ಲಕ್ಷಗಟ್ಟಲೆ ಆ ದೇವಸ್ಥಾನ ಅದು ಇದೆಲ್ಲ ಗೋಪುರ ಎಲ್ಲ ತರ ಕಟ್ಟಿ ಅದನ್ನು ಒಂದು ಚಿಕ್ಕ ದೈವದ ಮನೆ ತರ ಮಾಡುವ. ಆದ್ರೆ ಅವ್ರ ಕುಟುಂಬದವರು ಒಬ್ಬರಲ್ಲಿ ಬರ್ತಾರಾ? ಇಲ್ಲ. ಅಲ್ಲಿಗೆ ಬರಬೇಕು. ಅವ್ರ ಕುಟುಂಬದವರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಬೇಕರಿ ಹೋಟ್ಲ್ ಇಟ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ಇವ್ರ ಕುಟುಂಬ ನಾಶ ಆಗೋಯ್ತು. ಅವ್ರ ಮಗ ಇದ್ದಾಗ ಒಬ್ಬ ದೈವ ಬರುತ್ತೆ ಅದ್ ಬರುತ್ತೆ ಅನ್ನೋದು ಊರ್ ಮೇಲೆ ಹೋದ. ಅವನು ಎಲ್ಲೆಲ್ಲ ಹೋಗಿ ಹುಡುಗಿನ ಕಟ್ಕೊಂಡು ಅಲ್ಲೆಲ್ಲ ಇದ್ಬಿಟ್ಟ. ಈ ತರ ಎಲ್ಲ ಅವ್ರ ಕುಟುಂಬ ನಾಶ ಆಯ್ತು. ಇವತ್ತು ಅವ್ರ ಗಂಡ ಹೆಂಡತಿ ಇಬ್ಬರಿದ್ದಾರೆ. ಇನ್ ಮಕ್ಕಳ ಲೈಫ್ ಎಲ್ಲ ಹಾಳಾಗಿದೆ. ಅದಕ್ಕೆಲ್ಲ ಕಾರಣ ಯಾರು? ದೇವರ ಪ್ರಾಬ್ಲಮ್ ಅಥವಾ ಇವ್ರು ಮಾಡಿದ ಸ್ವಯಂಕೃತ ಅಪರಾಧನ? ಆ ಕೇಸನ್ನ ಸ್ಟಡಿ ಮಾಡಲಿಕ್ಕೆ ನಾನು ಅವ್ರ ಮನೆಗೆ ಹೋದೆ. ಹಾಗೂ ಅವರದ್ದು ಎಲ್ಲ ಮೋಡಗಳನ್ನೆಲ್ಲ ತನಿಖೆ ಮಾಡಿದಾಗ ನನ್ಗೆ ಗೊತ್ತಾಗಿದ್ದು ಇಲ್ಲಿ ಯಾವ ದೇವರುಗಳು ಇಲ್ಲ ಇದ್ದಿದ್ದು. ಅಲ್ಲಿ ದೇವರುಗಳು ಇದ್ದಿತ್ತು ಎಲ್ಲಿ ಅಂದ್ರೆ ಆ ಗ್ರಾಮ ದೇವರದಲ್ಲಿ ಇದ್ದಂತ ದೇವರುಗಳನ್ನೆಲ್ಲ ಇವರು ಮನೆಯಲ್ಲಿ ಪ್ರತಿಷ್ಠೆ ಮಾಡಿದ್ರು. ಅದು ಪ್ರತಿಷ್ಠೆ ಮಾಡೋ ಅವಶ್ಯಕತೆ ಇಲ್ಲ ಇತ್ತು. ವರ್ಷಾನುಗಟ್ಲೆ ಅವರು ಆ ಪ್ರತಿಷ್ಠೆ ಮಾಡಿ ಇದಾಗಿದ್ದಲ್ಲ, ಪ್ರತಿಷ್ಠೆ ಮಾಡದೇ ಇದ್ದಾಗನೇ ಅವ್ರು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ರು. ಅದಾದ್ರ ಮೇಲೆ ಅವ್ರು ಇಂಪ್ರೂವ್ ಆದ್ರೆ ಕೇಳಿದ್ರೆ ಇಲ್ಲ, ಅವ್ರಿಗೆ ಸಮಸ್ಯೆಗಳೇ ಇದಾಯ್ತು. ಒಬ್ಬ ಮಗಳದ್ದು ಏನೇನೋ ಆಯ್ತು, ಇನ್ನೊಬ್ಬಳು ಏನೇನೋ ಆಯ್ತು. ಮಗ ಯಾವ್ದೋ ತರ ಆದ. ಮಗ ಅವನು ಕುಡಿತದ ಚಟಕ್ಕೆ ಬಿದ್ದ. ಯಾಕಂದ್ರೆ ಅಪ್ಪನ ನೋಡಿ ಮಗ ಕಲ್ತಿದ್ದಾನೆ ಕುಡಿಲಿಕ್ಕೆ. ಈ ರೀತಿ ದಾರಿ ತಪ್ಪಿ ಹೋಗಿ ಈ ಅಪ್ಪ ಕುಡಿತ ಮಾಡ್ಕೊಂಡು ಆ ದೇವರನ್ನ ಪೂಜೆ, ಸಂಕ್ರಾಂತಿಗೆ ಪೂಜೆ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ಕುಟುಂಬ ತುಂಬಾ ಕಷ್ಟದಲ್ಲಿ ಕೈ ತೊಳಿತಾ ಇದೆ. ಅವರಿಗೆ ಯಾವುದು ಸೊಸೈಟಿ ಅಂದ್ರೆ ನಮ್ಮ ಪಡಿತರ ಚೀಟಿ ಅಕ್ಕಿ, BPL ಕಾರ್ಡ್ ಅಕ್ಕಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಊಟಕ್ಕೂ ಕಷ್ಟ. ಗೆದ್ದೆ ಇದೆ 2 ಎಕರೆ, ಆದ್ರೆ ಆ ಗೆದ್ದೆ ಮಾಡುತ್ತಾ ಇಲ್ಲ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಷ್ಟಪಟ್ಟು ದುಡ್ದವರಲ್ಲ ಇವರು, ಸಿಟಿಯಲ್ಲಿ ಇದ್ದಂಥವ್ರು. ಅವ್ರು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಕಾರಣಗಳು ಹಮ್ಮಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಮಾಡ್ಲಿಲ್ಲ. ಸ್ವಲ್ಪ ಅಡಿಕೆ ಗಿಡಗಳನ್ನು ಹಾಕೊಂಡು ಮತ್ತೆ ಸ್ವಲ್ಪ ಇದು ಮಾಡ್ಕೊಂಡು ಇದ್ದಾರೆ. ಹೇಗೋ ಒಂದು ಹಳ್ಳಿಯಲ್ಲಿ ಈ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜೀವನ ಹಾಳು ಮಾಡೋಕೆ ಇನ್ನೊಬ್ಬರು ಕಾರಣ ಯಾರು ಅಂದ್ರೆ ಜ್ಯೋತಿಷಿಗಳು. ದೇವರುಗಳು ಯಾವುದೇ ರೀತಿಯ ಮಿಸ್ಟೇಕ್ಗಳು ಮಾಡ್ಲಿಲ್ಲ. ಇವ್ರು ಕರೆಕ್ಟ್ ಆಗಿ ದೈವ ಬರುವಂತವ್ರ ಹತ್ರ, ಅದು ಗ್ರಾಮದ ದೇವರ ಹತ್ರ ಅಥವಾ ಅಲ್ಲಿ ಯಾರಾದ್ರೂ ಒಳ್ಳೆ ಜ್ಯೋತಿಷ್ಯ ಅಥವಾ ಒಳ್ಳೆ ಇದು ಮಾಡಿದ್ರೆ ಅವ್ರು ಮಾರ್ಗದರ್ಶನ ಕೊಡ್ತಾ ಇದ್ರು. ಆದ್ರೆ ಇವ್ರು ಯಾರೋ ಹೇಳಿದ್ದು, ಇವ್ರ ಮಗನಿಗೆ ಮೈ ಮೇಲೆ ಬಂದು ಯಾರೋ ಹೇಳಿದ್ದನ್ನು ಕೇಳ್ಕೊಂಡದ್ದೆಲ್ಲ ಅವ್ನು ಹೇಳೋಕೆ ಹಿಡಿದ ಅದೇ ಸತ್ಯ ಅಂತ ಅನ್ಕೊಂಡು ಅವರೆಲ್ಲದನ್ನು ಹೇಳಿದ್ರು. ಯಾವ್ದಾವ್ದೋ ಕಥೆ ಎಲ್ಲಿದೋ ಯಾರ್ಯಾರೋ ಹೇಳಿದ್ದು, ಮನೆಯಲ್ಲಿ ಮಾತಾಡಿದ್ದನ್ನೆಲ್ಲ ಅವ್ನು ಅಲ್ಲೊಂದು ದೇವರಿದೆ, ಅಜ್ಜಿ ಮನೆ ಇವ್ರ ಹತ್ರ ದೇವರಿದೆ, ಅಲ್ಲೊಂದು ದೇವರಿದೆ ಅಂತ ಅವನು ಹೇಳಿದ್ದು ಎಲ್ಲ ಮಾಡಿದ್ರು. ಆದ್ರೆ ಅವನು ದಾರಿ ತಪ್ಪಿ ಹೋದ. ಅವ್ರ ಕುಟುಂಬನೇ ಇದಾಯ್ತು. ದೇವರುಗಳಿಂದ ಮಿಸ್ಟೇಕ್ ಅಲ್ಲ. ಕೆಲವು ದೈವಗಳು ಏನು ಅಪಚಾರ ಆಗಿಲ್ಲ. ದೇವರು ನಾನು ಹೋಗಿ ನೋಡಿದ್ದೀನಿ, ಅವ್ರು ಶಿಸ್ತಾಗಿ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿ ಮಾಡೋ ಅವಶ್ಯಕತೆ ಇತ್ತ ಕೇಳಿದಾಗ ಖಂಡಿತ ಅವ್ರ ಜಾಗದಲ್ಲಿ ಮಾಡಬಾರ್ದಿತ್ತು. ಅದಕ್ಕೆ ಯಾಕೆಂದ್ರೆ ದೈವಕ್ಕೆ ಒಂದು ಮೂಲ ಸ್ಥಾನಗಳಿರ್ತವೆ. ಅದಕ್ಕೆ ಇವರು ಜ್ಯೋತಿಷಿಗಳಾದ್ರೂ ಅದಕ್ಕೊಂದು ಏನೋ ಇದು ಮಾಡಿ ಅದನ್ನ
ಆಹ್ವಾನ ಮಾಡಿ ಅದನ್ನ ತಂದು ಇಲ್ಲಿ ಪ್ರತಿಷ್ಠೆ ಮಾಡ್ತಿರ್ತಾರೆ. ಆ ತರ ಪ್ರತಿಷ್ಠೆ ಮಾಡೋಂಗಿಲ್ಲ. ಅದು ಪ್ರತಿಷ್ಠೆ ಮಾಡೋದು ಅವು ಎಲ್ಲಿ ಮೂಲ ಸ್ಥಳದಲ್ಲಿದ್ದವು ಅಲ್ಲೇ ಪ್ರತಿಷ್ಠೆ ಮಾಡ್ಬೇಕು. ಯಾಕೆ ದೇವರುಗಳು ನಮ್ಮ ಪ್ರಕೃತಿಯ ದೇವರು. ಅದನ್ನ ಬಿಟ್ಟು ಅದನ್ನ ನಾನು ಮನೆ ಮುಂದೆ ಬಂದು ಮಾಡ್ಕೊಂತೀನಿ, ನನ್ನ ಇದ್ರ ಹತ್ರ ಮಾಡ್ಕೊಂತೀನಿ, ಅದು ಹಾಡಿಯಲ್ಲಿ ಇರಬಾರ್ದು, ಇದ್ರಲ್ಲಿ ಇರಬಾರ್ದು ಅಂತ ಎಲ್ಲ ಈ ತರ ಮಾಡಕ್ ಹೋದಾಗ ಅವ್ರ ಕುಟುಂಬಕ್ಕೆ ಸಮಸ್ಯೆ ಮಾಡುತ್ತೆ. ಅದಕ್ಕೆ ಆದ ನಿಯಮಗಳಿರ್ತವೆ. ದೇವರಿಗೂ ಗಣಗಳಿಗೆ ಅವಕ್ಕೆ ನಿಯಮಗಳಿರ್ತವೆ. ಅವಕ್ಕೆ ಒಂದು ಇದಿರುತ್ತವೆ, ತರದಿರ್ತವೆ. ಇಂಥಲ್ಲಿ ತಿರುಗಾಡ್ಬೇಕು, ಅವರಿಗೆ ದೇವರ ಇದಾಗಿರುತ್ತೆ, ಮತ್ತೆ ಅವಕ್ಕೆ ಗಣಗಳ ಆಜ್ಞೆ ಆಗಿರುತ್ತೆ. ಈ ಪ್ರದೇಶನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಮಾಡ್ತಾ ಇರ್ತವೆ. ಆದ್ರೆ ಆ ಕಾಪಾಡೋ ಜಾಗಗಳನ್ನು ನಾವು ನಾಶ ಮಾಡಿದೀವಿ, ಅವಕ್ಕೆ ನೆಲ ಇಲ್ದಿದ್ದ ಮಾಡಿದೀವಿ, ಆ ಕಾಡನ್ನು ನಾಶ ಮಾಡಿದೀವಿ, ಎಲ್ಲ ಮಾಡ್ಕೊಂಡು ಆಮೇಲೆ ನನಗೆ ಸಮಸ್ಯೆ ಆಯ್ತು ಅಂತ ದೇವರುಗಳನ್ನೇ ದೂರು. ಅದರ ಜೊತೆಗೆ ಈ ಜ್ಯೋತಿಷಿಗಳು ದಾರಿ ತಪ್ಪಿಸುವಂತ ಜ್ಯೋತಿಷಿಗಳ ಹತ್ರ ಹೋಗಿ ಅವ್ರ ಹಣಗಳನ್ನೆಲ್ಲ ಕಳ್ಕೊಂಡ್ರು, ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ಸಾಲದಲ್ಲಿ ಒದ್ದಾಡ್ತಾ ಇದ್ದಾರೆ. ಆ ಮಗ ದುಡ್ಡು ಅಷ್ಟು 1-2 ಕಳಿಸ್ತಾನೆ, ಅದ್ರ ಸಾಲ ಕಟ್ಕೊಂಡ್ರೆ ಇವರೆಲ್ಲ ವಾರಕ್ಕೆ 1-2 ಕೆಲ್ಸಕ್ಕೆ ಹೋಗ್ತಾರೆ, ಕೂಲಿ ಕೆಲ್ಸಕ್ಕೆ ಹೋಗಿ ಬದುಕುತ್ತಾ ಇದ್ದಾರೆ. ಒಂದು ಟೈಮಲ್ಲಿ ಹೇಗೋ ಇದ್ದ ಕುಟುಂಬ ಈ ತರ ಆಗ್ಲಿಕ್ಕೆ ಕಾರಣ ಯಾರು? ಒಂದು ಅವರ ಸ್ವಯಂಕೃತ ಅಪರಾಧ ಹೊರತು ಅವರ ಯಾವ ದೇವರು ಅಲ್ಲ. ಅವರು ಹಣ ಬಂದಾಗ ಬಂದಾಗ ಅವರು ದೈವಗಳನ್ನ ಅವರು ಗ್ರಾಮದ ದೇವರನ್ನು ಅವ್ರು ಸರಿಯಾಗಿ ನೋಡ್ಲಿಲ್ಲ, ಮರೆತು ಬಿಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾಡ್ತೀನಿ ಅಂತ ಹೋದ್ರಿಂದ ಈ ತರ ಆಯ್ಕೆ ಹೊರತು ಇಲ್ಲಿ ಯಾವ ದೇವರಿಗೂ ಅಲ್ಲ. ಅದಕ್ಕೆ ಯಾರು ಆಗ್ಲಿ ಈ ತರ ಯಾರೋ ಜ್ಯೋತಿಷಿಗಳು ಹೇಳಿದ್ರು ಮತ್ತೆ ಯಾರೋ ಹೇಳಿದ್ರು ಅಂತೇಳಿ ದಯವಿಟ್ಟು ದೇವರುಗಳನ್ನ ನಿಮ್ಮ ಮನೆಯಲ್ಲಿ ಬಂದು ಇದು ಮಾಡಬೇಡಿ. ಅವ್ರ ಪ್ರಕೃತಿ ಜೊತೆ ಇದ್ದವು ಅಲ್ಲೇ ಇರ್ಲಿ, ಅಲ್ಲೇ ನಿಮ್ಗೆ ಸಾಧ್ಯವಾದ್ರೆ ಸೇವೆ ಕೊಡಿ, ಅಲ್ಲಿ ನಡ್ಕೊಳ್ಳೋಕೆ ಇದು ಮಾಡಿ ಒಂದು ಕೋಲಿ ಬಲಿನೂ ಏನೋ ಒಂದು ಕೊಡುವಂಥದ್ದು ಹಿಂದಿನ ಕಾಲದಿಂದ ನಡ್ಕೊಂಡು ಬರೋದನ್ನ ಮಾಡಿ ಹೊರತು ಅವ್ರನ್ನೆಲ್ಲ ತಂದು ಅವಕ್ಕೆಲ್ಲ ದಿಕ್ಕು ತಪ್ಪಿಸಿ, ಅವ್ರನ್ನೆಲ್ಲ ದಾರಿ ತಪ್ಪಿಸಿ, ಅವ್ರನ್ನ ಬಂದು ವಶೀಕರಣ ಮಾಡಿ ಮನೆ ಹತ್ರ ಹೋದ್ರೆ ಅದು ನಿಮಗೇ ಎಫೆಕ್ಟ್ ಆಗ್ತದೆ. ಎಷ್ಟೆಷ್ಟು ಅಪಾಯಗಳು ಆ ಮನೆಯಲ್ಲಿ ಆಗಿದೆ. ಅದಕ್ಕೆ ಆ ತರ ದಾರಿ ತಪ್ಪಬೇಡಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದೇವರ ಹೆಸರಲ್ಲಿ ಮೋಸ ಮಾಡುವವರನ್ನಕ್ಕಿಂತ ನೀವು ಮೋಸ ಹೋಗುವವರು ಎಚ್ಚರವಾಗಿರಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಇದೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ಆ ಜಾಗಕ್ಕೆ ಬರೋಣ. ಆಗ ಅಂತ ಸಮಸ್ಯೆಗಳಿದ್ದಾಗ ಅಂತ ಸಮಸ್ಯೆಗಳ ಬಗ್ಗೆ ನನಗೆ ಹೇಳಿ, ಅದ್ರ ಬಗ್ಗೆ ಚಿಕ್ಕದೊಂದು ವಿಡಿಯೋ ಕಥೆ ತರ ವಿಡಿಯೋ ಮಾಡೋಣ. ಯಾಕೆಂದ್ರೆ ಯಾರು ಈ ಸಮಸ್ಯೆಗೆ ಸಿಲುಕಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಹಂಚಿ, ದಕ್ಷಿಣ ಕನ್ನಡದಲ್ಲಿದ್ದವರು ಕಂಪಲ್ಸರಿ ಹಂಚಿ. ಎಷ್ಟೋ ಜನ ಕುಟುಂಬ ಚೆನ್ನಾಗಿರ್ತಾರೆ, ಆದ್ರೆ ಅವರು ದೇವರಿಗೆ ಯಾವ್ದಾವುದೋ ಹುಡುಕೊಂಡು ಹೋಗಿ, ನಾಗನ್ನ ಎಲ್ಲೆಲ್ಲ ಹುಡುಕ ಹೋಗಿ ಏನೇನೋ ಮಾಡಿ ಆಮೇಲೆ ಅವರು ಸಮಸ್ಯೆಗಳಿಗೆ ಸಿಲುಕಾಗ್ದವ್ರು ಎಷ್ಟೋ ಜನ ನೋಡಿದ್ದೀನಿ. ಅದೇ ತರದ ಇನ್ನೊಂದು ಕಥೆ ನಿಮ್ಗೆ ನಾಳೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.